ಶ್ರೀ ಕಾರಿಂಜೇಶ್ವರ ದೇವಸ್ಥಾನವು ಕಾರಿಂಜ ಎಂಬ ಸ್ಥಳದಲ್ಲಿ ನೆಲೆಗೊಂಡಿರುವ ಪ್ರಸಿದ್ಧ ಶಿವ ದೇವಾಲಯವಾಗಿದೆ. ಇದು ಬಂಟ್ವಾಳ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಈ ದೇವಾಲಯವು ಕಾರಿಂಜ ಗ್ರಾಮದ ಬೆಟ್ಟದ ಮೇಲಿರುತ್ತದೆ. ಈ ದೇವಾಲಯವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಶಿವನಿಗೆ ಮತ್ತು ಇನ್ನೊಂದು ಪಾರ್ವತಿಗೆ. ಈ ದೇವಾಲಯವನ್ನು ತಲುಪಲು ಸುಮಾರು 355 ಮೆಟ್ಟಿಲುಗಳಿವೆ. ಪಾರ್ವತಿ ದೇವಿಯ ದೇವಾಲಯವು ಶಿವ ದೇವಾಲಯದ ಸ್ವಲ್ಪ ಕೆಳಕ್ಕೆ ಇದೆ. ಶಿವ ದೇವಾಲಯವನ್ನು ಜೈನ ಹಾಗೂ ವೈಷ್ಣವ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಹಿಂದೂ ಪುರಾಣಗಳಲ್ಲಿ 4 ಯುಗಗಳನ್ನು ಉಲ್ಲೇಖಿಸಲಾಗಿದೆ. ಹಾಗೆಯೇ ಕಾರಿಂಜೇಶ್ವರ ದೇವಸ್ಥಾನವು ಇದಕ್ಕೆ ಸಾಕ್ಷಿಯಾಗಿದೆ. ಈ ದೇವಾಲಯವನ್ನು ಕೃತಯುಗದ ಸಮಯದಲ್ಲಿ ರೌದ್ರಗಿರಿ, ದ್ವಾಪರ ಯುಗದಲ್ಲಿ ಭೀಮಶೈಲ, ತ್ರೇತಾಯುಗದಲ್ಲಿ ಗಜೇಂದ್ರಗಿರಿ ಮತ್ತು ಕಲಿಯುಗದಲ್ಲಿ ಕಾರಿಂಜ ಎಂದು ಕರೆಯಲಾಗುತ್ತಿತ್ತು. ಇದು 4 ಪ್ರಮುಖ ಯುಗಗಳಿಗೆ ಸಾಕ್ಷಿಯಾಗಿರುವ ಒಂದು ದೇವಾಲಯವಾಗಿದೆ. ಭೀಮನು ತನ್ನ ಗದೆಯನ್ನು ನೆಲದ ಮೇಲೆ ಎಸೆದನು. ಅಲ್ಲಿ ಒಂದು ಕೊಳವು ರೂಪುಗೊಂಡಿತು ಎಂದು ನಂಬಲಾಗಿದೆ. ಈ ಕೊಳವನ್ನು ಗದಾತೀರ್ಥ ಎಂದು ಕರೆಯಲಾಗುತ್ತದೆ. ಇದಲ್ಲದೆ ಭೀಮನ ಹೆಬ್ಬೆರಳಿನಿಂದ ಅಂಗುಷ್ಟ ತೀರ್ಥ ರಚಿಸಲ್ಪಟ್ಟಿತು ಮತ್ತು ಅವನು ನೆಲದ ಮೇಲೆ ಮಂಡಿ ಊರಿದಾಗ ಜನುತೀರ್ಥ ಎಂಬ ಮತ್ತೊಂದು ಕೊಳವು ರಚಿಸಲ್ಪಟ್ಟಿತು. ಈ ಕೊಳಗಳನ್ನು ದೇವಾಲಯದಲ್ಲಿ ಕಾಣಬಹುದು. ವರ್ಷದ ಎಲ್ಲ ದಿನ ಬೆಟ್ಟದ ತುದಿಯಲ್ಲಿರುವ ಈ ಎಲ್ಲ ಕೆರೆಗಳಲ್ಲಿ ನೀರು ಬತ್ತದಿರುವುದೇ ಒಂದು ವಿಶೇಷ.